ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಯ್ತು. ಹೌದು ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ಬಹಳಷ್ಟು ಗೃಹಲಕ್ಷ್ಮಿಯರು ವೇಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ನಮಗೆ ಒಂದು 6,000 ಬರ್ಬೋದು ಅಥವಾ 4,000 ಬರ್ಬೋದು, ಅಟ್ಲೀಸ್ಟ್ 2,000 ಆದ್ರೂ ಹಣ ಬರ್ಬೋದು ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಕೊನೆಗೂ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ ಅನ್ನ ಕೊಟ್ಬಿಟ್ರು. ಅಂದ್ರೆ 25, 26ನೇ ಕಂತಿನ ಹಣವನ್ನ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ವಿ ಅಂತ ಹೇಳಿದ್ರು. ಸೊ ಆದ್ರೆ ಇಲ್ಲಿ ಜನರ ಖಾತೆಗಳಿಗೆ ಬಂದಿಲ್ಲ. ಅದಕ್ಕಾಗಿ ಬಹಳಷ್ಟು ಬೇಸರವನ್ನ ಒಂದು ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಡೋಂಟ್ ವರಿ ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಭರ್ಜರಿ ಗುಡ್ ನ್ಯೂಸ್, ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇವತ್ತ ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಇವತ್ತ ಹಣವನ್ನ ಎಷ್ಟೆಷ್ಟು ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ದಿನ ಹಣ ಬಿಡುಗಡೆ ಆಯ್ತಪ್ಪ ಅಂತಂದ್ರೆ ಜನ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ಇವತ್ತ 100% ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಯಾಕಂದ್ರೆ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಬಂದಿದೆ. ಇಂತಿಂತ ಜಿಲ್ಲೆಗಳಿಗೆ ನಾವು ಹಣವನ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ವಿ, ನಿಮ್ಮ ಖಾತೆಗಳಿಗೆ ಇವತ್ತ 100% ಆಗಿ ಜಮಾ ಆಗುತ್ತೆ ಅಂತ. ಸೊ ಹಾಗಾದ್ರೆ ಎಷ್ಟು ಕಂತಿನ ಹಣ ಇವತ್ತ ಬಿಡುಗಡೆ ಆಗ್ಬಹುದು? ಈಗಾಗಲೇ ನಿಮಗೆ ಗೊತ್ತಿರಬಹುದು, ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಪೆಂಡಿಂಗ್ ಇದೆ. ಅದ್ರ ಜೊತೆಗೆ 24, 25, 26ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಜೊತೆಗೆ ಕೆಲವರು 23ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ ಆಗಿ ಒಂದು 6 ಕಂತುಗಳ ಹಣ ನಿಮಗೆ ಪೆಂಡಿಂಗ್ ಇರುವಂತದ್ದು. ಸೊ ಇದರಲ್ಲಿ ಸ್ವಲ್ಪ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಈಗ ಹಣ ಬಿಡುಗಡೆ ಆಗುವಂತ ಸಮಯ ಬಂದೇ ಬಿಡ್ತು. ಒಟ್ಟೊಟ್ಟಿಗೆ ಹಣ ಪಡೆಯುವಂತ ದಿನ ಇವತ್ತ. ನಿಮ್ಮ ಖಾತೆಗಳಿಗೆ ಇವತ್ತ ಮಂಗಳವಾರ ಏನಿದೆ, ನಿಮ್ಮ ಖಾತೆಗಳಿಗೆ ಇವತ್ತ ಏನು ಫೆಬ್ರವರಿ 3ನೇ ತಾರೀಕು 100% ಆಗಿ ಈ ಜಿಲ್ಲೆಗಳಿಗೆ ಇಂತಿಂತವರು ಹಣವನ್ನ ಪಡಿತಾ ಇದ್ದಾರೆ. ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ನಾನು ತಿಳಿಸ್ತಾ ಇದ್ದೆ, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ, ಅವರು ಹಣವನ್ನ ಕೊಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ. ಯಾಕಂದ್ರೆ ಸದನದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಏನು ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ, ಟೀಕೆಗಳು ಬರ್ತಾ ಇದಾವೆ. ನೀವು ಹಣವನ್ನ ತಿಂದಾಕಿದ್ರ ಹಣವನ್ನ ಸರಿಯಾಗಿ ಕೊಡ್ತಾ ಇಲ್ಲ, ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡ್ಬೇಕಂತ ಹೇಳಿ ಒಂದು ಏನು ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಈ ಒಂದು ಹಣವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದ್ರೆ ಅವರು ನೆಕ್ಸ್ಟ್ ಚುನಾವಣೆಯಲ್ಲಿ ಗೆಲ್ಲಬೇಕು, ಆ ಒಂದು ಗಮನವನ್ನ ಇಟ್ಕೊಂಡು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ರು, 25 ಮತ್ತು 26ನೇ ಕಂತಿನ ಹಣವನ್ನ ನಾವು ಆಲ್ರೆಡಿ ಬಿಡುಗಡೆ ಮಾಡಿದೀವಿ ಅಂತ. ಸೊ ಹಾಗಾದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ 24, 25, 26 3 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ, ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಇದ್ರ ಜೊತೆಗೇನೆ 23ನೇ ಕಂತಿನ ಹಣ ಕೆಲವೊಬ್ಬರಿಗೆ ಪೆಂಡಿಂಗ್ ಇತ್ತಂತೆ, ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಉಳಿದೇನಪ್ಪ ಅಂತಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು, ಅದು ಇನ್ನೂ ಚರ್ಚೆನೆ ನಡೀತಾ ಇದೆ. ಬಿಡುಗಡೆ ಮಾಡಿದ್ವಿ ಅಂತಾರೆ, ಆದ್ರೆ ಅದು ಆ ಒಂದು ಹಣ ಇನ್ನು ಜನರ ಖಾತೆಗಳಿಗೆ ಬಂದಿಲ್ಲ. ಸೊ ಇವತ್ತ ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಬಳ್ಳಾರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಬೆಳಗಾವಿ, ಕೋಲಾರ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆಯಪ್ಪ ಅಂತಂದ್ರೆ ನಿಮಗೆ 24, 25, 26ನೇ ಕಂತಿನ ಹಣ 3 ಕಂತುಗಳ ಹಣ ಪ್ರಾಸೆಸ್ ನಲ್ಲಿ ಇದೆ ಅಂತೆ. ಅಂದ್ರೆ ಇಲ್ಲಿ ಕೆಲವರಿಗೆ ಒಂದು 4,000 25 ಮತ್ತು 26ನೇ ಕಂತಿನ ಹಣ ಒಟ್ಟಿಗೆ ಬರುವಂತ ಸಾಧ್ಯತೆ ಇದೆ. 1-2,000 ಹೆಚ್ಚು ಕಡಿಮೆ, 1-2 ದಿನ ಹೆಚ್ಚು ಕಡಿಮೆಯಲ್ಲಿ, 1 ದಿನ ಹೆಚ್ಚು ಕಡಿಮೆಯಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಒಟ್ಟಿಗೆ 6,000 ಹಣ ರಿಲೀಸ್ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಕೆಲವರಿಗೆ 23ನೇ ಕಂತಿನ ಹಣ ಅಂದ್ರೆ ಟೋಟಲ್ ಆಗಿ 8,000 ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಈಗಾಗಲೇ ಕೆಲವರಿಗೆ 2,000, 4,000 ಹಣ ಜಮಾ ಆಗ್ತಾ ಇದೆ. ನಿಮ್ಮ ಖಾತೆ ಕೂಡ ಇವತ್ತ 100% ಆಗಿ ಜಮಾ ಆಗುತ್ತೆ. ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ರಿ. ಮತ್ತೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅಂತ ತಿಳ್ಕೊಳ್ಳಿ. ಏನಾದ್ರೂ ಸಮಸ್ಯೆ ಇತ್ತಂದ್ರೆ ಇಮಿಡಿಯೇಟ್ಲಿ ಆಗಿ ಅದನ್ನ ಬಗೆಹರಿಸಿಕೊಳ್ಳಿ. ನಿಮ್ಮ ಖಾತೆಗಳಿಗೆ 100% ಆಗಿ ಹಣ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಇವತ್ತು ಕಾಯ್ದು ನೋಡೋಣ, ಇವತ್ತಾದ್ರೂ ಹಣವನ್ನ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡ್ತಾರಾ ಇಲ್ಲ ಅನ್ನೋದನ್ನ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಹಣ ಬಿಡುಗಡೆ ಆಗೈತಪ್ಪ ಅಂತಂದ್ರೆ ಅದು 1-2-3 ದಿನ ಲೇಟ್ ಆಗುತ್ತೆ ಬರೋದಕ್ಕೆ. ಕೆಲವರಿಗೆ ಇವತ್ತೇ ಜಮಾ ಆಗುತ್ತೆ, ಕೆಲವರಿಗೆ ನಾಳೆ ಜಮಾ ಆಗುತ್ತೆ, ಈ ರೀತಿಯಾಗಿ ಆಗುತ್ತೆ. ಜಸ್ಟ್ ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ರಿ. ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗೆಲ್ಲ, ಇನ್ನು ಎಷ್ಟು ಬರ್ಬೇಕು, ಯಾವ ಜಿಲ್ಲೆಗೆ ಬರ್ಬೇಕು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ.